ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಮದುವೆ ಮನೆಯಲ್ಲಿ ರಸ ಮಾಡ್ತಾ ಇದ್ದಾರೆ. ಇದು ಮೆಡ್ರಾಸ್ ರಸ ಅಂತ ಕರೀತಾರೆ. ಇದಂತೂ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಇವರು ರಸಂ ಪುಡಿನೂ ಮಾಡ್ತಾ ಇದ್ದಾರೆ. ಇದು 4000 ಜನಕ್ಕೆ ರಸಂ ಪುಡಿ ಮಾಡ್ತಾ ಇದ್ದಾರೆ. ಅದೇ ರಸಂ ಪುಡಿಯಲ್ಲಿ ಇವರು ಒಂದು 150 ಜನಕ್ಕೆ ಈಗ ರಸ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಈಗ ರಸದ ಪುಡಿ ಮಾಡೋದಕ್ಕೆ ಈಗ ಕಾಳುಮೆಣಸು 1 kg ತೊಗೊಂಡಿದ್ದಾರೆ. 1 kg ಕಾಳುಮೆಣಸು ತೊಗೊಂಡು ನೋಡಿ, ಅದರಲ್ಲಿ ಈಗ ನೋಡಿ ಅವರು 2 ಕೈಯಲ್ಲಿ ಈಗ ಜೀರಿಗೆ ಹಾಕ್ಕೊತಾ ಇದ್ದಾರೆ. ನೋಡಿ 1 2 3 4 ನೋಡಿ 5 6 7 ನೋಡಿ ಅದರಲ್ಲಿ ಸ್ವಲ್ಪ ಕಡಿಮೆ 8 ನೋಡಿ ಈಗ 2 ಕೈಯಲ್ಲಿ 9 ಸತಿ ಹಾಕ್ಕೊಂಡಿದ್ದಾರೆ. 9 ಸತಿ ಹಾಕ್ಕೊಂಡಿದ ನಂತರ ಈಗ ಧನಿಯಾ ಕಾಳು ಹಾಕ್ಕೊತಾ ಇದ್ದಾರೆ. ಧನಿಯಾ ಕಾಳು ನೋಡಿ 2 1 2 ನೋಡಿ 2 ಸತಿ ಹಾಕ್ಕೊಂಡಿದ್ದಾರೆ. 2 ಸತಿ ಹಾಕ್ಕೊಂಡು ಇದನ್ನೆಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಹುರ್ಕೊತಾರೆ. ನೋಡಿ ಮತ್ತೆ ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನೋಡಿ ಇಷ್ಟನ್ನು ಹಾಕ್ಕೊಂಡು ಇದನ್ನು ಹುರ್ಕೊತಾರೆ. ಈಗ ಬನ್ನಿ ನೋಡೋಣ ಇದನ್ನು ಯಾವ ರೀತಿ ಹುರಿತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ಇದರಲ್ಲಿ ಈಗ ಒಂದು 2ರಿಂದ 3 ಹಿಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಇಷ್ಟೊಂದು ಕರಿಬೇವು ಸೊಪ್ಪು ಹಾಕ್ಕೊಂಡು ಈಗ ಹುರಿತಾ ಇದ್ದಾರೆ. ನೋಡಿ ಇದನ್ನು ಜಸ್ಟ್ ಒಂದು 30ರಿಂದ 40 ಸೆಕೆಂಡ್ಸು ಈ ಥರ ಬರೀ ಕರಿಬೇವು ಸೊಪ್ಪು ಹಾಕ್ಕೊಂಡು ಹುರ್ಕೊತಾರೆ. ಹುರ್ಕೊಂಡಿದ ನಂತರ ನೋಡಿ ಈಗ ಇದರಲ್ಲಿ ಕಾಳುಮೆಣಸು, ಜೀರಿಗೆ ಮತ್ತು ಧನಿಯಾ ಕಾಳು ಹಾಕ್ಕೊಂಡು ಈಗ ಹುರಿತಾ ಇದ್ದಾರೆ. ಇದೆಲ್ಲ ಎಷ್ಟೋ ಸರ್ ಒಂದು 10 ನಿಮಿಷ ಹುರಿತೀರಾ? ಸರಿ, ನೋಡಿ ಕರಿಬೇವು ಸ್ವಲ್ಪ ಒಣಗಿದ ಮೇಲೆ ಇದನ್ನ ತೆಗಿಯೋಂಥದ್ದು. ಇದು ಲೈಟಾಗಿ ಬ್ರೌನಿಷ್ ಕಲರ್ ಬರುತ್ತೆ. ಬ್ರೌನಿಷ್ ಬಂದ್ಮೇಲೆ ಇದನ್ನ ತೆಗಿತಾರೆ. ನೋಡಿ ಇದನ್ನ ಒಂದು 6ರಿಂದ 7 ನಿಮಿಷ ಇದನ್ನ ಹುರ್ಕೊಂಡಿದ್ದಾರೆ. ಹುರ್ಕೊಂಡಿದ ನಂತರ ಈಗ ತೆಗಿತಾ ಇದ್ದಾರೆ. ನೋಡಿ ಇದು ಕರಿಬೇವು ಸೊಪ್ಪು ಅನ್ನೋದು ಲೈಟ್ ಆಗಿ ಇದನ್ನ ಕಲರ್ ಬಂದಿದೆ. ಕಲರ್ ಬಂದಿದ ನಂತರ ಇದನ್ನ ತೆಗ್ದಿದ್ದಾರೆ. ಈ ತರ ಜಾಸ್ತಿ ಏನು ಸೀದ್ಸ್ಕೋಬಾರ್ದು. ಮೀಡಿಯಂ ಆಗಿ ಈ ತರ ಇಷ್ಟಿದ್ದಾಗ್ಲೇ ಇದನ್ನ ತೆಗೆದು ಬಿಡ್ಬೇಕು. ನೋಡಿ ಇಷ್ಟು ಮಾತ್ರ ಇದನ್ನ ಹುರ್ಕೊಂಡು ತೆಗೆದಿದ್ದಾರೆ. ನೋಡಿ ಅದರಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಒಂದು 4ರಿಂದ 4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ರಸಂ ಪೌಡರ್ಗೆ ಇಷ್ಟೊಂದು ಹಾಕೊಂಡು ಇದನ್ನ ಈಗ ಪೌಡರ್ ಮಾಡ್ಕೊಂತಾರೆ. ಪೌಡರ್ ಮಾಡ್ಕೊಂಡಿದ ನಂತರ ಮತ್ತೆ ಒಗ್ಗರಣೆ ಹಾಕೋಣದು ರಸಂಗೆ. ನೈಟ್ಗೆ ಮತ್ತೆ ಬೆಳಗ್ಗೆಗೆ ನೈಟ್ 3000 ಜನ ಬರ್ತಾ ಇದ್ದಾರೆ. ಮತ್ತೆ ಬೆಳಗ್ಗೆಗೆ 700 ಜನ ಬರ್ತಾ ಇದ್ದಾರೆ. ಸೊ ಮೆಡ್ರಾಸ್ ರಸಂಗೆ ಇದು ಪೌಡ್ರು. ಇದು ನೋಡಿ ಮಿಕ್ಸಿಗೆ ಹಾಕೊಂಡು ಫುಲ್ ಫೈನ್ ಆಗಿ ಈ ತರ ಪೌಡರ್ ಮಾಡ್ಕೊತಾ ಇದ್ದಾರೆ. ನೋಡಿ ಈ ತರ ಒಂದು ರಸಂ ಪುಡಿ ಬರುತ್ತೆ. ಸ್ನೇಹಿತರೆ ನೋಡಿ ಈಗ ರಸಂ ಮಾಡ್ತಾ ಇದ್ದಾರೆ. ರಸಂ ಮಾಡೋದಕ್ಕೆ ಈಗ ತುಪ್ಪ ಹಾಕೊಂತಾ ಇದ್ದಾರೆ. ನೋಡಿ ಒಂದು ಅರ್ಧ kg ಅಷ್ಟು ತುಪ್ಪ. ಇದರಲ್ಲಿ ಎಣ್ಣೆ ಹಾಕಲ್ವಣ? ಬರೀ ತುಪ್ಪ. ನೋಡಿ ರಸಕ್ಕೆ ಬರೀ ತುಪ್ಪ ಹಾಕೊಂಡಿದ್ದಾರೆ. ಅರ್ಧ kg ತುಪ್ಪ ಹಾಕೊಂಡು ಈಗ ಜೀರಿಗೆ ಹಾಕೊಂಡಿದ್ದಾರೆ. ಒಂದಿಡಿ ಜೀರಿಗೆ ಹಾಕೊಂಡು ಈ ಬೆಳ್ಳುಳ್ಳಿ ಪೇಸ್ಟು ನೋಡಿ ಬೆಳ್ಳುಳ್ಳಿ ಪೇಸ್ಟು 1.5 ಸೌಟ್ ಹಾಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಬೆಳ್ಳುಳ್ಳಿ ಪೇಸ್ಟ್ ಲೈಟಾಗಿ ಫ್ರೈ ಮಾಡ್ಕೊಂಡಿದ ನಂತರ ಹಸಿಮೆಣಸಿನ್ಕಾಯಿ ಒಂದು 2 ಹಿಡಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಅದರಲ್ಲೇ ಸ್ವಲ್ಪ ಕರಿಬೇವು ಸೊಪ್ಪು. ಇದರಲ್ಲಿ ಈಗ ಶುಂಠಿ ಪೇಸ್ಟ್ ಹಾಕೊಂಡಿದ್ದಾರೆ. ಇದು 1 ಸೌಟು ಶುಂಠಿ ಪೇಸ್ಟು. ಸೌಟಿಲ್ಲ, ಅರ್ಧ ಸೌಟು. ನೋಡಿ ಅರ್ಧ ಸೌಟಷ್ಟು ಶುಂಠಿ ಪೇಸ್ಟ್ ಹಾಕೊಂಡಿದ್ದಾರೆ. ನೋಡಿ ಇದು ಸಣ್ಣ ಕಚ್ಚಿರೋಂಥ ಟೊಮೊಟೊ ಹಾಕ್ಕೊಂತ ಇದ್ದಾರೆ. ನೋಡಿ ಇದೊಂದು 1.5 kg ಅಷ್ಟು ಟೊಮೊಟೊ. ಸ್ನೇಹಿತರೆ ನೋಡಿ ಇದು ಟೊಮೊಟೊ ಲೈಟ್ ಆಗಿ ಫ್ರೈ ಮಾಡ್ಕೊಂಡಿದ ನಂತರ ಇದರಲ್ಲಿ ಕಲ್ಲುಪ್ಪು ಮತ್ತೆ ಅರಿಶಿನ ಪುಡಿ ಮತ್ತೆ ಬೆಲ್ಲ ಹಾಕೊಂಡಿದ್ದಾರೆ. ಇಷ್ಟನ್ನ ಎಷ್ಟು ಸ್ವಲ್ಪ ಬೆಲ್ಲ ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ ಇದನ್ನ ಫುಲ್ಲು ಆಲ್ಮೋಸ್ಟ್ 1 hour ಇದನ್ನ ಬೇಯಿಸ್ಕೊಂಡಿದ್ದಾರೆ. ಬೇಳೆ ಬೇಯಿಸ್ಕೊಂಡಿದ ನಂತರ ನೋಡಿ ರಸಂಗೆ ಈಗ ಫಿಲ್ಟರ್ ಮಾಡ್ಕೊತಾ ಇದ್ದಾರೆ.
ನೋಡಿ ಇದೆಲ್ಲ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಹುಣಸೆ ಹುಳಿ ಹಾಕೊಂಡಿದ್ದಾರೆ. ಒಂದು 2 ಸೌಟು ಹುಣಸೆ ಹುಳಿ, 2 ರಿಂದ 3 ಸೌಟು. ನೋಡಿ ಹುಣಸೆ ಹುಳಿ ಹಾಕೊಂಡು ಈಗ ಬೇಳೆ ರಸ ಹಾಕೊಂಡಿದ್ದಾರೆ. ಸ್ವಲ್ಪ ಇದರಲ್ಲಿ 1 ಸೌಟು ಬೇಳೆ ರಸ ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ ಈಗ ರಸದ ಪುಡಿ ಹಾಕೊಂತ ಇದ್ದಾರೆ. ರಸಂ ಪೌಡರ್ ಇದು ಆಗ್ಲೇ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನ ಈಗ ಹಾಕೊಂತ ಇದ್ದಾರೆ. ನೋಡಿ ರಸಂ ಪೌಡರ್ ಹಾಕೊಂಡು ಮತ್ತೆ ಇದನ್ನ ಬೇಳೆ ರಸ ಹಾಕೊಂತ ಇದ್ದಾರೆ. ಬರೀ 1 ಸೌಟು ಫಸ್ಟ್ ಹಾಕೊಂಡು ಇದನ್ನೆಲ್ಲ ಫುಲ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರು. ಫ್ರೈ ಮಾಡ್ಕೊಂಡಿದ ನಂತರ ಬೇಳೆ ಇದು ರಸಂ ಪೌಡಿ ಹಾಕೊಂಡು ಮತ್ತೆ ಬೇಳೆ ರಸ ಹಾಕೊಂಡಿರೋಂಥವ್ರು. ಅದರಲ್ಲೇ ಈಗ ಮತ್ತೆ ಒಂದು 5 ಲೀಟರ್ ಅಷ್ಟು ನೀರು ಹಾಕೊಂಡಿದ್ದಾರೆ. ನೋಡಿ ಇಷ್ಟು ಮಾತ್ರ ಇರಬೇಕು. ಸ್ನೇಹಿತರೆ ನೋಡಿ ರಸ ಆಲ್ಮೋಸ್ಟ್ ಒಂದು 15 ರಿಂದ 20 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ. ಕುದಿಸ್ಕೊಂಡಿದ ನಂತರ ಈಗ ಒಗ್ಗರಣೆ ಹಾಕೊಂಡಿದ್ದಾರೆ. ನೋಡಿ ಒಗ್ಗರಣೆ ಹಾಕೋ ಮುಂಚೆ ಇದರಲ್ಲಿ ಒಳಗಡೆ ಇರುವಂತ ತೊಕ್ಕೆಲ್ಲ ಫುಲ್ ತೆಗೆದುಬಿಟ್ಟಿದ್ದಾರೆ. ಈ ಟೊಮೊಟೊ, ಹಸಿಮೆಣಸಿನಕಾಯಿ ಮತ್ತೆ ಕರಿಬೇವು ಸೊಪ್ಪು ಇದೆಲ್ಲ ಹಾಕಿ ಈಗ ಮುಂಚೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲಾನು ಫುಲ್ ತೆಗೆದುಬಿಟ್ಟು ಈಗ ಇದರಲ್ಲಿ ಒಗ್ಗರಣೆ ಹಾಕೊಂಡು ಅದರಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನ ನಿಧಾನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊತಾ ಇದ್ದಾರೆ. ಈಗ ಇದರಲ್ಲೇನೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಿಂಗೆ ಹಾಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಹಿಂಗೆ ಹಾಕಿದ ನಂತರ ಒಂದು 5 ನಿಮಿಷ ಇದನ್ನ ಕುದಿಸ್ಕೊಂಡಿದ್ದಾರೆ. ಕುದಿಸ್ಕೊಂಡು ಇದನ್ನ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ ಮೆಡ್ರಾಸ್ ರಸ ಅನ್ನೋದು ರೆಡಿ ಆಗಿದೆ. ಸ್ನೇಹಿತರೆ ನೋಡಿದ್ರಲ್ಲ ಒಂದು RML ಕ್ಯಾಟರರ್ಸ್ ಕಡೆಯಿಂದ ಯಾವ ರೀತಿ ಒಂದು ರಸ ಮಾಡಿದ್ರು ಅಂತ ಬಿಟ್ಟು. ಇದು ತುಂಬಾ ಚಿಕ್ಕ ಕ್ವಾಂಟಿಟಿಯಲ್ಲಿ ಜಸ್ಟ್ 150 ಜನಕ್ಕೆ ಇದು ರಸ ಮಾಡಿದ್ದು. ರಸಂ ಪೌಡರ್ ಬಂದು ಇದು 3,500 ರಿಂದ 4,000 ಜನಕ್ಕೆ ರಸಂ ಪೌಡರ್ ಮಾಡ್ಕೊಂಡಿದ್ದಾರೆ. ಇದು ರಿಸೆಪ್ಷನ್ಗೆ 3,000 ಜನ ಬರ್ತಾ ಇದ್ದಾರೆ. ಮುಹೂರ್ತಕ್ಕೆ 700 ಜನ ಬರ್ತಾ ಇದ್ದಾರೆ. ಇದು ಟೋಟಲ್ 2ಕ್ಕೂ ಸೇರಿ 2 ಟೈಮ್ಗೂ ಸೇರಿ ಇದು ಒಂದೇ ಸತಿ ರಸಂ ಪೌಡರ್ ಮಾಡ್ಕೊಂಡು ಇದು ರಸ ಮಾಡಿರೋದು. ಇದಂತೂ ಸಕ್ಕತ್ತಾಗಿತ್ತು. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬೈ.